ನೀವು ರಸ್ತೆ ಹಾಳಾಗೈತೆ ಅಂತ ಹೇಳಿದ್ರೆ ಸರ್ಕಾರ ಹಾಳಾಗಿ ಹೋಗೈತಿ. ನೀವು ರಸ್ತೆ ಹಾಳಾಗೈತೆ ಅಂತ ಹೇಳಿದ್ರಿ ಎಲ್ಲಿ ಐತಿ? ರಸ್ತೆ ಹಾಳಾಗೈತಿ ಕರ್ನಾಟಕನಾಗ, ಸರ್ಕಾರ ಹಾಳಾಗಿ ಹೋಗೈತಿ. ನೋಡಿರಿ, ನೀವು ಪ್ರಾಮಾಣಿಕವಾಗಿ ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ. ನಾವು ಎಲ್ಲೇ ಹಿಂದಿನ ಸರ್ಕಾರ ಒಳಗೆ ಒಂದು ಪ್ಯಾಚ್ ವರ್ಕ್ ಮಾಡಲಿಲ್ಲ ಅಂದ್ರೆ ನೀವು ಬೈತಿದ್ರಿ. ಬರ್ತಿದ್ದಕ್ಕೆ ನಮಗೆ ಲಾಭ ಆಗಿದೆ, ಉಲ್ಟಾ ನಮ್ಮದೇನು ತಪ್ಪಿಲ್ಲ, ನಾವು ಜಾಗೃತವಾಗಿ ಕೆಲಸ ಮಾಡೋದಾಗಿದೆ. ಈ ಸರ್ಕಾರ ಒಳಗೆ ಏನಾದ್ರೂ ಮೌನ. ಪತ್ರಕರ್ತರು ಎಲ್ಲರೂ ಮೌನರಿಗಿದ್ದಾರೆ. ನನಗೆ ಆಶ್ಚರ್ಯ ಅನಿಸ್ತೈತಿ, ಯಾಕೆ ಪತ್ರಕರ್ತರು ಮೌನಗಿದ್ದಾರೆ ಅಂತ. ಗಣಪತಿ ಬಂದಾಗ ಎಲ್ಲ ಕಡೆ ಪ್ಯಾಚ್ ವರ್ಕ್ ಆಗ್ತಿತ್ತು. 80% ದಕ್ಷಿಣ ಕ್ಷೇತ್ರದೊಳಗೆ ಪ್ಯಾಚ್ ವರ್ಕ್ ಮಾಡಲಿಲ್ಲ, ಹಂಗೆ ಹೊಡಿತು. ಅಧಿವೇಶನ ಇದ್ದಾಗ ಪ್ರತಿ ಅಧಿವೇಶನ ತೆಗೀರಿ ನೀವು. ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ, ಯಾವಾಗ 2013ರಿಂದ 2018 ತನಕ ಕಾಂಗ್ರೆಸ್ ಸರ್ಕಾರ ಇತ್ತು, ಅದಕ್ಕಿಂತ ಮೊದಲು BJP ಸರ್ಕಾರ ಇದ್ದಾಗೂ ನಾವು ಹಣ ಕೊಟ್ಟಿದ್ದೇವೆ ಬೆಳಗಾವಿಗೆ. ಯಾವಾಗ ಏನು ಅಧಿವೇಶನ ಇದ್ದ 25 ಕೋಟಿ 20 ಕೋಟಿ ಅದು ನಗರದ ಏನೇನು ಈ ಥರ ರಸ್ತೆಗಳು ಅವು ತತ್ಪೂರ್ತಿ ಕೆಲಸಕ್ಕೆ. ಆಮೇಲೆ ನಮ್ಮದು ಸರ್ಕಾರ ಬಂದಂಥ ಕಾಂಗ್ರೆಸ್ ಸರ್ಕಾರ, ಅವಾಗೂ ಅವರು ನಮ್ಗಿಂತ ಕಡಿಮೆ ಕೊಟ್ಟರು, ಗರಿಗೆ ಕೊಟ್ಟರು. ನಮ್ಮದು ಹಿಂದೆ ಸರ್ಕಾರ ಬಂದಾಗ ನಾವು ಪ್ರತಿಯೊಂದು ಅಧಿವೇಶನಕ್ಕೆ ಹೋಗ್ಬಿಟ್ಟಿದ್ದೆವು. ಇವರು 2 ಅಧಿವೇಶನ ಆದ್ರೂ 1 ಪೈಸಾ ಕೊಟ್ಟಿಲ್ಲ ಅಧಿವೇಶನ ಟೈಮ್ನಾಗ ಬೆಳಗಾವಿ ಅಭಿವೃದ್ಧಿಗೆ. ಮತ್ತು ಯಾಕೆ ಬೆಳಗಾವಿಗೆ ನೀವು ಅದಕ್ಕೆ ಹೆಂಗೆ ಮುಚ್ಚಲಿಲ್ಲ? ಅಲ್ರಿ ಅರೆ ಮತ್ತು ಬಂದ್ರೆ ಯಾಕಪ್ಪ ಆಮೇಲೆ ಬಿಡ್ರಲ್ಲ, ಬೇರೆದವ್ರು ಮಾಡ್ತಾರೆ, ಯಾರು ಬರೋರು. ತೆಗ್ಗ ಮುಚ್ಚೋ ಅರ್ಹತೆ ಇಲ್ಲ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಡ್ತಾರೆ, ಅದು ಬೋಗಸ್ ಅಂತೇಳಿ ಅವರೇ ಶಾಸಕರು ಹೇಳ್ತಾ ಇದ್ದಾರೆ. ಒಂದೇ ಮಾತಾಗಿ ಹೇಳಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗನ್ಯಾಗ ಅಂತಂದ್ರೆ ಹೆಂಗಾಗೈತಿ, ಮುಖ್ಯಮಂತ್ರಿ ಅವ್ರು ಕೊಟ್ಟಿದ್ದು ಲೆಟರ್ಗಳು ಹರ್ಕೋ ಸ್ಕೀಮ್ ಆಗೈತಿ ಅದು. ಈ ಸರ್ಕಾರ ಹರ್ಕೋ ಸ್ಕೀಮ್ ಅಂತಂದು ಹಂಗೆ ಲೆಟರ್ಗಳು ಕೊಡೋದು, ಅದಕ್ಕೇನು ಅರ್ಥ ಇಲ್ಲ, ಏನಿಲ್ಲ. ರೋಡ್ ಹೊಸ ಮಾಡೋದು ದೂರ ಉಳಿದು ಗುಂಡಿ ಮುಚ್ಚಕ್ಕೆ ರೊಕ್ಕ. ಈಗ ಮೈಂಡ್ ನಾನು ಕಮಿಷನರ್ಗೆ ಅದೇ ಹೇಳಿದ್ದೀನಿ. ಈಗ ಮಳೆಗಾಲನಾಗ ಅವು ತೆಗ್ಗಳು ಬಿದ್ದಾವೆ, ನೀರು ನಿಂದಿರ್ತೈತಿ. ಮೋಟ್ರ್ ಸೈಕಲ್ನಾಗ ಹೋದವರು ಅದ್ರ ಮ್ಯಾಗ ನೀರು ಲೆವೆಲ್ ಐತೆ ತಿಳ್ಕೊಂಡು ಹೋಗ್ತಾರೆ, ಬಿದ್ದು ಕೈಕಾಲು ಮುರಿಯೋದು, ಜೀವ ಹಾನಿ ಆಗೋ ಸಂಭವನೂ ಅದಾವ. ಅದನ್ನು ಸರಿಪಡಿಸ್ರಿ ಅಂತ ಹೇಳಿದಾನೆ. ಇಲ್ಲ ಅಂದ್ರೆ ನಾನು ಕೇಸ್ ಹಾಕಕ್ಕೆ ಹಚ್ತೇನೆ ಅಂಥೇಳಿ. ನಾನು ಮೊನ್ನೆ ಸ್ಮಾರ್ಟ್ ಸಿಟಿದು ರಿವ್ಯೂ ಮಾಡೋಕ್ಕೆ ಹೋದಾಗ ಇಡೀ ದೇಶನಾಗ ನನಗೆ ತಿಳಿದ ಮಟ್ಟಿಗೆ 107 ಸರ್ಕಲ್ ಒಳಗೆ ಯಾವುದೇ ಮತಕ್ಷೇತ್ರನಾಗ ಎಲ್ಲ ಜಂಕ್ಷನ್ ಒಳಗೆ ಸರ್ಕಲ್ನಾಗ ಕ್ಯಾಮ್ರಾ ಏನಾರು ಇದ್ರೆ ನನ್ನ ಕ್ಷೇತ್ರನಾಗ ನಾ ಕುಣಿಸಿದ್ದಾನೆ ಸ್ಮಾರ್ಟ್ ಸಿಟಿ ಒಳಗೆ. ಅದನ್ನು ರಿವ್ಯೂ ಮಾಡೋದ್ನಾಗ ಆ ಕ್ಯಾಮ್ರಾಗಳು ರಿವ್ಯೂ ಮಾಡತ್ತೀನಿ ನಾನು. 272 ಕ್ಯಾಮ್ರಾ ಕುಣಿಸಿದ್ದಾನೆ ನಾನು ಎಲ್ಲ ಕಡೆ. ಸೌತ್ನಾಗ, ದಕ್ಷಿಣನಾಗ. ಅದನ್ನು ರಿವ್ಯೂ ಮಾಡೋದ್ನಾಗ ಅವರು ನನಗೊಂದು ಸ್ವಲ್ಪ ಅಲ್ಲಿ ಅಧಿಕಾರಿಗಳು ನನ್ನ ಜಂಪ್ನಿಂಗ್ ಮಾಡೋ ಪ್ರಯತ್ನ ಮಾಡಿದ್ರು. ಎಲ್ಲ ಕ್ಯಾಮ್ರಾ ಸ್ಟಾರ್ಟ್ ಅದಾವೇನಂದ್ರೆ ಅದಾವು ಹಂಗೆ ಅಂಥೇಳಿ ಸುಳ್ಳು ಹೇಳೋದು. 10-20 ಕ್ಯಾಮ್ರಾ ಬಂದದ. ಒಂದು ಕಮಾಂಡ್ ಕಂಟ್ರೋಲ್ ಸೆಂಟರ್ ಕನೆಕ್ಷನ್ ಅದ, ಒಂದು ಪೊಲೀಸ್ ಕಮಿಷನರ್ಗೆ. ನಾನು ಜಗದೀಶ್ ಸಾಹೇಬ್ರಿಗೆ ಫೋನ್ ಮಾಡಿ ನಾನು ನಿಮ್ಮಲ್ಲಿ ಬರತ್ತೀನಿ, ಎಷ್ಟು ಕ್ಯಾಮ್ರಾಗಳು ಸ್ಟಾರ್ಟ್ ಅದಾವೆ ನೋಡ್ಬೇಕಾಗಿದೆ. ಹೋದ್ರೆ 70ಗಿಂತ ಹೆಚ್ಚು ಕ್ಯಾಮ್ರಾ ಬಂದದ. ಅದೇ ಅಂದ್ರೆ ಇದು ಯಾಕೆ ಹೇಳತ್ತಂತಂದ್ರೆ ಅದನ್ನು ನಾವು ಈಗ ಸರಿಪಡಿಸೋದು ಮಾಡಿದರೆ ಈಗ ಬರೋ ಮಂಗಳವಾರ ಒಳಗೆ ಅದನ್ನು ಮಾಡಿ ಎಲ್ಲ ಕ್ಯಾಮ್ರಾಗಳು ಸ್ಟಾರ್ಟ್ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಇದು ಒಂದು ಭಾಗ. ಅಂದರೆ ನಿಮ್ಗೆ ಹೇಳೋದಂದ್ರೆ ಇದ್ದಿದ್ದನ್ನು ನೆಟ್ಟಿಗೆ ಇಟ್ಕೋವಂಥದ್ದು ಆಗ್ತಾಯಿಲ್ಲ. ಈಗ ವ್ಯಾಕ್ಸಿನ್ ಡಿಪೋ ಕೆಲಸ ಪ್ರಾರಂಭ ಮಾಡಿಸಿದ್ದು ನಾನು ಮತ್ತೆ ಎಲ್ಲ ಅಧಿಕಾರಿಗಳಿಗೆ ಭೇಟಿಯಾಗಿ. ಈಗ ನಿಮಗೆ ಹೇಳ್ತಾನೆ, ಯಾವ ದಿವಸ ಈ ಕೆಲಸ ಬಂದಾತು ಅವಾಗಿಂದ ಈ ಕೆಲಸ ಪ್ರಾರಂಭ ಮಾಡೋ ತನಕ ಏನು ಹಾಳಾಗಿದ್ದದಲ್ಲ, ಇಲ್ಲಿ ಸುಮಾರು 3 ಕೋಟಿ ರೂಪಾಯಿ ಹಾಳಾಗಿದ್ದದು. ಎಷ್ಟು ಎಲ್ಲ ಸೀಲಿಂಗ್ ಇತ್ತು, ನೀವು ನೋಡಿರ್ಬೋದು. ಅವಾಗ ನೀವು ಹೋಗಿರಿ, ಎಲ್ಲರೂ ವರದಿ ಮಾಡೋಕ್ಕದನ್ನು. ಅವ್ರು ಯಾರು ಬಂದು ಮಾಡಿಸಿಲ್ಲ, ಅವ್ರು ಹಿಂದಿಂದ ಮುಂದೆ ಹೋಗಿ ಎಲ್ಲ ನೋಡಿರಿ. ಒಂದು ಸೀಲಿಂಗ್ ಉಳಿದಿಲ್ಲ, ಒಂದು ಗ್ಲಾಸ್ ಹೌಸ್ನಾಗ ಒಂದು ಗ್ಲಾಸ್ ಉಳಿದಿಲ್ಲ. ನಮ್ಮ ಇದನ್ನು ಯಾವ ಗ್ರಾಮೀಣ ಭಾರತ ಎಲ್ಲ ಗಿಡಗಳು ಬಿದ್ದಾವೆ ಅದ್ರ ಮ್ಯಾಗ. ನಾವು ಅದೇ ಹೇಳತ್ತೀವಿ, ಅಕೇಶ ಗಿಡ 20 ವರ್ಷದಿಂದ ಜೀವನ ಮುಗ್ದೈತಿ, ತಂದನ್ನು ಬೀಳ್ತಾವೆ, ತೆಗಿಬೇಕಂತ ಕೋರ್ಟ್ನಾಗೂ ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ. ಅವೆಲ್ಲ ಬಿದ್ದು ನೋಡಿ ಬರ್ರಿ. ಇವತ್ತು ಒಂದು ಸ್ವಲ್ಪ ನಿಮಗೆ ನಿಜವಾಗಿ ಆಸಕ್ತಿ ಇದ್ದರೆ ಅದ್ರ ಬಗ್ಗೆ ಒಂದು ವರದಿ ಮಾಡಿ ಹೋಗಿ. ನೀವು ಅಂದ್ರೆ ನಾ ಮತ್ತು ಅದು ಪ್ರಶ್ನೆ ಇರೋದು ನೀವು ಮತ್ತು ನಾನು ಉಲ್ಟಾ ಬೆನ್ನು ಹತ್ತೀರಿ, ಅದು ಬೇಡ. ಏನು ಹೋಗಿ ನಿಮ್ಮ ಕಡೆ ನಿಮಗೆ ಒಂದಾಗ ನೈಜ ಬೆಳಗಾವಿ ಬಗ್ಗೆ ಕಾಳಜಿ ಇತ್ತಂದ್ರೆ ಇವತ್ತೇನು ಪರಿಸ್ಥಿತಿ ಆಗಿತ್ತು ನೋಡಿ ಬರ್ರಿ, ಮತ್ತು ವರದಿ ಮಾಡ್ರಿ. ಅದನ್ನು ಯಾರು ಜವಾಬ್ದಾರಿ ಅನ್ನೋದು. ಗಿಡ ನಾ ಗಿಡಾತೀನಿ ಈಗ ಬಿದ್ದಿದ್ದು ಒಂದು ಏನಿಲ್ಲ 600 ಗಿಡ ಬಿದ್ದಾವೆ ಒಂದು ವರ್ಷ ಒಳಗೆ. ಅವು ನಾವು ಜವಾಬ್ದಾರಿ ಇದ್ದೀವಿ. ಅದಕ್ಕೆ 8 ಜನರಿಗೆ ಮುಗಿದಿದ್ದು ಎಲ್ಲ ಬಾಗ್ಲಾಗಿಲ್ಲ ಕಿತ್ಕೊಂಡು ಹೋಗಿಬಿಟ್ರು. ವಿಲೇಜಸ್ ಆಫ್ ಇಂಡಿಯಾ 50% ಕಂಪ್ಲೀಟ್ ಆಗಿತ್ತು, ಎಲ್ಲ ಹಣ ತಗೊಂಡು ಹೋಗಿಬಿಟ್ರು ಅದನ್ನು. ಈಗ ಅದು 2 ಕೋಟಿಯಿಂದ 3 ಕೋಟಿ ರೂಪಾಯಿ. ಈಗ ಮೊದಲಿನ ಸ್ಥಿತಿಗೆ ತರಾಗ 2ರಿಂದ 3 ಕೋಟಿ ರೂಪಾಯಿ ಬೇಕು. ಯಾರು ಕೊಡೋರು? ಬಂದ್ ಮಾಡಿದವ್ರು ಕೊಡ್ತಾರೋ?
ಹಾಂ ಮತ್ತು ಅದನ್ನು ಈಗ ಆ ಮಾಡೋ ವ್ಯಕ್ತಿ ಯಾರಿಗೆ ಅಲಾಟ್ಮೆಂಟ್ ಆಗಿತ್ತು ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಅವರಿಗೆ ಸುಮಾರು 180 ಕೋಟಿ ರೂಪಾಯಿ ಅಲ್ಲಿಂದ ಇಲ್ಲಿಂದ ಹಣ ಬರುವಂತಾಗಿತ್ತು. ನಮ್ಮಲ್ಲಿಂದ ಹಣ ಬಂದಿಲ್ಲ, ಅದ್ರಾಗೂ ಒಂದು ಕಾರಣ ಅದ ನಮ್ಮದು. ಅದು ಅವರಲ್ಲಿ ಮತ್ತು ಕಾನೂನು ಸಮರಗಳು ನಡೆದಿದ್ದು. ಮತ್ತು ನಾವು ಮಹಾರಾಷ್ಟ್ರ ಸರ್ಕಾರದ ಮಂತ್ರಿಗಳಿಗೆ ಅದು ರಿಕ್ವೆಸ್ಟ್ ಮಾಡಿ ನಾನು ವಿಶೇಷವಾಗಿ ಆಶೀಶ್ ಶೆಲಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರು ಕಲ್ಚರ್ ಮಿನಿಸ್ಟರು ಫಿಲ್ಮ್ ಸಿಟಿ ವತಿಯಿಂದನೇ ಈ ಪ್ರಾಜೆಕ್ಟನ್ನು ಮಾಡ್ಬೇಕಂತೇಳಿ ನಿರ್ಣಯ ಮಾಡಿ ಈ ಕೆಲಸಕ್ಕೆ ಈಗಾಗಲೇ ನಿನ್ನಿಲ್ಲಿ ಬನ್ನಿ ಒಂದು ಟೀಮ್ ಕಳಿಸ್ಕೊಟ್ಟಿದ್ರು. ಅದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಈ ಕೆಲಸ ಪ್ರಾರಂಭ ಮಾಡ್ತೀವಿ. ಆದ ಸಿವಿಲೇಷನ್ ಗ್ಯಾಲರಿ ಮತ್ತು ಆರ್ಟ್ ಗ್ಯಾಲರಿ ಮತ್ತು ವಿಲೇಜಸ್ ಆಫ್ ಇಂಡಿಯಾ ಮತ್ತು ಇದನ್ನು ಚಾಲುವಾಗಿರ್ತದೆ. ಇವತ್ತಿಗೆ ನಮ್ಮದು 2 ಕೋಟಿ ರೂಪಾಯಿ 2 ವರ್ಷಕ್ಕೆ ರೆವೆನ್ಯೂ ಬರ್ತಿತ್ತು. ಎಷ್ಟು? 2 ಕೋಟಿ ರೂಪಾಯಿ. ಅದು 2 ಕೋಟಿ ರೂಪಾಯಿ ಲಾಸ್ ಆಯ್ತು ನಮ್ಮದು, ಪ್ಲಸ್ ಇದು 2 ಕೋಟಿ ರೂಪಾಯಿ. ಆಮೇಲೆ ರೋಡದಂತೂ ಹಾಡ ದಿವಸ ಹಾಡಾತಾರೆ, ಅಲ್ಲಿ ಹೋಗೋ ಬರೋ ಮಂದಿಯೆಲ್ಲ ಸುಭದ್ರವಾದಂಥ ಗೀತೆಯನ್ನು ಹಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಇವತ್ತು ಹೋಗಿ ಬರೀ ಸಂಭಾಜಿನಗರನಾಗ ಅದು ನಾಲಾ ಒಂದು ಬಂದಾಗಿರ್ತೈತಿ. ಅದೆಲ್ಲ ನಾಲಾನಾಗಿನ ನೀರು ಎಲ್ಲರೂ ಮನ್ಯಾಗ ಹೋಗಾತೈತಿ, ನದಿ ಹಳ್ಳ ಕೊಳ್ಳ ಎಲ್ಲ. ಅದು ಒಂದು ಮಾಡ್ತೇವಲ್ಲ, ಮಾಡ್ತೇವೆ ಮಾಡೋ ಪ್ರಯತ್ನ ಪ್ರಾರಂಭ ಮಾಡಿದ್ದೀವಿ. ಅವಾಗ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಅವ್ರಿಗೆ ಮಾಹಿತಿ ಇಲ್ದೇ ಹೆಂಗೆ ಒಂದೊಂದು ವರದಿ ಕೊಡ್ತಿರ್ತಾರೆ. ಹಿಂಗಾಗಿ ಅನೇಕ ಅಡಚಣೆಗಳು ಆಗಿದಾವೆ. ಈಗ ಅದು ಮುಂದಿನ ಜಾಗ ಐತಿ ಜೈನ ಸಮಾಜದವ್ರದ್ದು, ಅದು ಗರ್ಗಟ್ಟೆಗೆ ಪರಿಹಾರ ಕೊಡ್ಬೇಕಂತ ಆರ್ಡರ್ ಮಾಡಿದ್ದಾರೆ. ಯಾರ್ದೋ ಜಾಗ ಯಾರಿಗೋ ಎಲ್ಲ ಅಂದ್ರೆ ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಅಂದಂಗೆ ಆಗಿದ್ದು. ಜಾಗ ಇರೋದು ಅವ್ರದ್ದು, ಆರ್ಡ್ರ್ ಮಾಡಿದ್ದು ಅವನಿಗೆ ಬಾಡಿಗೆದಾರ ರೊಕ್ಕ ಕೊಡಕ್ಕೆ ಬರ್ತದೆ ಏನ್ರಿ ಕಾಯ್ದೆ ಒಳಗೆ. ನಾನು ಜಿಲ್ಲಾಧಿಕಾರಿಗೆ ಹೇಳಿದೆ. ನಾನು ಮತ್ತೊಂದು ಹೇಳ್ಬೇಕಂದ್ರೆ ನಮ್ಮಲ್ಲಿ ಏನು ಈಗ 40,000 ವರ್ಕರ್ ಅದಾರ ನನ್ನ ಕ್ಷೇತ್ರನಾಗ. ESI ಹಾಸ್ಪಿಟಲ್ ನಾವು ಹಿಂದೆ ರೆಕಮೆಂಡ್ ಮಾಡಿದ್ದು ಇದಕ್ಕೆ ಜಾಗ 5 ಎಕರೆ ಕೊಡ್ತೇವೆ ಅಂತೇಳಿ ಮಚ್ಚೆಗೆ. ಅದು ಸೆಂಟ್ರಲ್ ಟೀಮ್ ಬಂದಿತ್ತು. ಅಂದರೆ ESI ಕಾರ್ಪೊರೇಷನ್ ಅಂದರೆ ಪೂರ್ಣ ಎಲ್ಲ ಹಣ ಕೇಂದ್ರ ಸರ್ಕಾರದ್ದು. ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿದ್ರು. ಅಪ್ರೋಚ್ ರೋಡು ಸಣ್ಣದು, ಯಾಕಂದ್ರೆ ಆಂಬುಲೆನ್ಸ್ ಬರೋಕ್ಕಾಗೋದಿಲ್ಲ ಅಂಥೇಳಿ 5 ಎಕರೆ ಜಾಗ ರಿಜೆಕ್ಟ್ ಮಾಡಿದರು. ಈಗ ಹೊಸದಾಗಿ ಒಂದು ಜಾಗ ಸೆಲೆಕ್ಟ್ ಮಾಡಿ ಜಿಲ್ಲಾಧಿಕಾರಿಗೆ ಕೊಟ್ಟು ಬಂದಿದ್ದೀನಿ. 5 ಎಕರೆ ESI ಕಾರ್ಪೊರೇಷನ್ನಿಂದ ಹಾಸ್ಪಿಟಲ್ ಕೊಡ್ರಿ, ಮತ್ತು 3 ಎಕರೆ ಉಳಿತೈತಿ ಅದು SC ST OBC ಇವ್ರಿಗೆ ಹೌಸಿಂಗ್ ಮಾಡೋಕೆ ಅದು 3 ಎಕರೆ ಕೊಡ್ರಿ ಅಂಥೇಳಿ ಕೊಟ್ಟಿದ್ದೀನಿ. ಅದು ಸರ್ವೆ ಮಾಡ್ತಾ ಇದ್ದಾರೆ. ಬಹುತೇಕ ಸರ್ವೆ ಕಂಪ್ಲೀಟ್ ಆಯ್ತಂದ್ರೆ ನವಂಬರ್ ಡಿಸೆಂಬರ್ಗೆ ಅಪ್ರೂವ್ ಮಾಡ್ತೇವೆ ಅದನ್ನು ಹೊಸ ಹಾಸ್ಪಿಟಲ್ ನಮ್ಮ ಡಿಕ್ಷನ್.